ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ಟಾಪಿಕ್ಕು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಮ್ಮ ದೇಶದಲ್ಲಿ ಹೂಡಿದ ಹಣದ ಕತೆ. ಉದಾಹರಣೆಗೆ ಬಹಳಷ್ಟು ಷೇರುಗಳಲ್ಲಿ ಕಳೆದ ಒಂದು ವರ್ಷದಲ್ಲಿ FIIಗಳು ಇನ್ವೆಸ್ಟ್ ಮಾಡಿದ್ದಾವೆ. NSDL ಅವರ ವರದಿಯ ಪ್ರಕಾರ ಒಂದು ಅಂದಾಜು 2.7 ಲಕ್ಷ ಕೋಟಿಯನ್ನು FIIಗಳು ಜೂನ್ 2020ರಿಂದ ಜೂನ್ 2021 ಒಳಗೆ ಒಂದು ವರ್ಷದಲ್ಲಿ ಹೂಡಿವೆ. ಒಂದು ಅಂಕಿಅಂಶ ಕೊಡ್ತಾ ಇದ್ದೇನೆ. NSEಯಲ್ಲಿ ಲಿಸ್ಟೆಡ್ ಕಂಪನಿಗಳಲ್ಲಿ ಎಷ್ಟು ಹಣ ಹಾಕಿದ್ದಾರೆ? FIIಸು 21.7% ಹಾಕಿದ್ದಾರೆ. ರಿಟೇಲ್ ಇನ್ವೆಸ್ಟರ್ಸು 9% ಹಾಕಿದ್ದಾರೆ. ಮ್ಯೂಚುವಲ್ ಫಂಡ್ ಅವರು 7.4% ಹಾಕಿದ್ದಾರೆ. ಇವತ್ತು ನಾನು 4 ಲಾರ್ಜ್ ಕ್ಯಾಪ್ ಕಂಪನೀಸು ಹೈಯೆಸ್ಟ್ ಇನ್ಕ್ರೀಸ್ ಆಗಿರೋದು FIIಗಳದ್ದು ಹೋಲ್ಡಿಂಗು ಕಳೆದ ಒಂದು ವರ್ಷದಲ್ಲಿ ಹೇಳ್ತಾ ಇದ್ದೇನೆ ಮತ್ತು ಅದರ ಬಗ್ಗೆ ಬೇಕಾದಷ್ಟು ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಏನು ಬಿಸ್ನೆಸ್ ಮಾಡ್ತಾರೆ ಅದನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಡೀಟೇಲ್ ಆಗಿ ನೋಡಿ ನಿಮ್ಮದೇ ಆದಂಥ ಅನಾಲಿಸಿಸ್ ಮಾಡಿ. ಮೊದಲನೇದು ಅಪೋಲೋ ಹಾಸ್ಪಿಟಲ್. ಜೂನ್ 2020ರಲ್ಲಿ FIIಗಳು ಅಂದರೆ ವಿದೇಶಿ ಸಂಸ್ಥೆಗಳದ್ದು 46.58 ಇತ್ತು. ಈ ವರ್ಷ 53.23 ಇದೆ. ಒಂದು 6.65% ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ FIIಗಳು. ಎರಡನೇ ಕಂಪನಿ ಹಿಂಡಾಲ್ಕೋ ಇಂಡಸ್ಟ್ರೀಸು ಈ ವರ್ಷ 6.43% ಅನ್ನು ಜಾಸ್ತಿ ಮಾಡಿವೆ. ಜುಬಿಲೆಂಟ್ ಫುಡ್ ವರ್ಕು ಈ ವರ್ಷ FIIಗಳು ಮತ್ತೆ ಪುನಃ ದುಡ್ಡು ಹಾಕಿ 5.53% ತಮ್ಮ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಕೊಂಡಿದ್ದಾವೆ. ICICI ಬ್ಯಾಂಕ್ನಲ್ಲಿ ಈ ವರ್ಷದಲ್ಲಿ 5.04% ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್ ಫ್ರಮ್ FIIs. ಈಗ ನಾನು ಕಂಪನಿಯ ಅಂಕಿಅಂಶಗಳನ್ನು ಕೊಡ್ತಾ ಇದ್ದೇನೆ. ಅಪೋಲೋ ಹಾಸ್ಪಿಟಲ್ ಇವತ್ತಿನ ರೇಟು 3,919. 10 ವರ್ಷದ ರಿಟರ್ನ್ಸ್ 22%, 5 ವರ್ಷದ ರಿಟರ್ನ್ಸ್ 24%, 3 ವರ್ಷದ ರಿಟರ್ನ್ಸ್ 61%. ಮಾರ್ಕೆಟ್ ಕ್ಯಾಪು ಚೆನ್ನಾಗಿದೆ. ಹಿಂಡಾಲ್ಕೋ ಇಂಡಸ್ಟ್ರೀಸು ಆಲ್ಮೋಸ್ಟ್ ಇದೇ ಥರನೇ ಇದೆ. ಡೀಟೇಲ್ಸ್ ಅನ್ನು ಈ ಲಿಸ್ಟಲ್ಲಿ ನಮೂದನೆ ಮಾಡಿದ್ದೇನೆ. ಜುಬಿಲೆಂಟ್ ಫುಡ್ ವರ್ಕು, ICICI ಬ್ಯಾಂಕು. ಮತ್ತೆ ಅಪೋಲೋ ಹಾಸ್ಪಿಟಲ್ ಅವ್ರು ಏನು ಮಾಡ್ತಾರೆ? ಚೈನ್ ಆಫ್ ಹಾಸ್ಪಿಟಲ್ಸು, ಫಾರ್ಮಸಿಸು, ಡಯಾಗ್ನೋಸ್ಟಿಕ್ ಸೆಂಟರ್ಸ್. ಹಿಂಡಾಲ್ಕೋ ಕಂಪನಿಯವರು ಅಲ್ಯೂಮಿನಿಯಂ ಪ್ರಾಡಕ್ಟ್ಸು ಮತ್ತು ಕಾಪರ್ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಜುಬಿಲೆಂಟ್ ಫುಡ್ ವರ್ಕ್ ಅವರು ಮಾಸ್ಟರ್ ಫ್ರಾಂಚೈಸ್ ಆ್ಯಂಡ್ ರೈಟ್ಸ್ ಆಫ್ ಡೊಮಿನೋ ಪಿಜ್ಜಾ ಮತ್ತು ಡಂಕಿನ್ ಡೋನಟ್ಸ್. ICICI ಬ್ಯಾಂಕ್ನವರು ಬ್ಯಾಂಕಿಂಗ್ ಸೆಕ್ಟರಲ್ಲಿದ್ದಾರೆ. ಇವತ್ತು 7:30 ಗಂಟೆಗೆ ನಮ್ಮ ಚಾನಲ್ 2 ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳಲ್ಲಿ ದೀರ್ಘಕಾಲಿಕ ಹೂಡಿಕೆದಾರರು ಮುಂದುವರಿಸಬಹುದೇ ಅಂತ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೇವೆ. ನಮ್ಮ ಎಲ್ಲ ಚಾನಲ್ ಮೆಂಬರ್ಸು ನೋಡಬೇಕಾದ್ದೆ. ಯಾಕಂತಂದರೆ ಈಗಾಗಲೇ ಹಣ ಆಗ್ತಾ ಇದ್ರೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರಲ್ಲಿ ಇದೆ. ಇದೀಗ ನೀವು ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ, ಮತ್ತೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿ ಎಲ್ಲರಿಗೂ ಕಳಿಸ್ಕೊಡಿ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ರಿಸರ್ಚ್ ಮಾಡಬೇಕು. ನಿಮ್ಮ ವರದಿಯ ಪ್ರಕಾರ, ನಿಮ್ಮ ಅನಾಲಿಸಿಸ್ ಪ್ರಕಾರ ಕಳೆದ ಒಂದು ವರ್ಷದಲ್ಲಿ ಬೇರಾವ ಇಂಡಿಯನ್ ಕಂಪನಿಗಳಲ್ಲಿ ಫಾರಿನ್ ಇನ್ವೆಸ್ಟರ್ಸು ಜಾಸ್ತಿ ಹಣವನ್ನು ತೊಡಗಿಸಿದ್ದಾರೆ, ಆ ಕಂಪನಿಯ ಹೆಸರನ್ನು ಟೈಪ್ ಮಾಡಿ. ಇದಕ್ಕೆ ಸ್ವಲ್ಪ ರಿಸರ್ಚ್ ಮಾಡಬೇಕಾಗುತ್ತೆ. ನೀವು ಸ್ವಲ್ಪ ಅಲ್ಲಿ ಇಲ್ಲಿ ತೊಡಕಾಡಿ, ಅಲ್ಲಿ ಇಲ್ಲಿ ಸ್ವಲ್ಪ ಇಂಟರ್ನೆಟ್ಟಲ್ಲಿ ಹುಡುಕಿ ಕೆಲಸ ಮಾಡಲಿ ಅಂತ ಒಳ್ಳೆಯ ಕೆಲಸವನ್ನು ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.